ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಸಿಸಿಬಿಯಿಂದ ವಿನೋದ್ ಶೆಟ್ಟಿ ಎಂಬಾತನ ಅರೆಸ್ಟ್. ರಾಜ್ ಕುಟುಂಬದವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಂತಹ ಆತ ಸಾಮಾಜಿಕ ಜಾಲತಾಣದಲ್ಲಿ ಹೆಸರು ಮಾಡಲಿಕ್ಕೆ ನಾಲಿಗೆಯನ್ನ ಹರಿಬಿಟ್ಟಿದ್ದ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಸಿಸಿಬಿಯಿಂದ ವಿನೋದ್ ಶೆಟ್ಟಿ ಎಂಬಾತ ಅರೆಸ್ಟ್. ಡಾಕ್ಟರ್ ರಾಜ್ ಕುಟುಂಬದವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದ, ಜಾಲತಾಣದಲ್ಲಿ ಹೆಸರು ಮಾಡಲಿಕ್ಕೆ ನಾಲಿಗೆಯನ್ನು ಹರಿಬಿಟ್ಟಿದ್ದ. ಅಣ್ಣವರ ಕುಟುಂಬದವರಿಗೆ ಏಕವಚನದಲ್ಲಿ ನಿಂದನೆ, ತಾಕತ್ತಿದ್ರೆ ಚರ್ಚೆಗೆ ಬನ್ನಿ ಅಂತ ಹೇಳಿ ವಿನೋದ್ ಶೆಟ್ಟಿ ಹೇಳಿಕೆಯನ್ನ ನೀಡಿದ್ದ, ಸವಾಲನ್ನ ಹಾಕಿದ್ದ. ಅಣ್ಣವರ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದ್ದ ವಿನೋದ್. ಸಿಸಿಬಿ ಪೊಲೀಸರಿಂದ ಕಾರ್ಯಾಚರಣೆ, ವಿನೋದ್ ಶೆಟ್ಟಿ ಅರೆಸ್ಟ್. ಈ ಬೆನ್ನಲ್ಲೇ ಕ್ಷಮೆಯನ್ನ ಕೇಳಿರುವಂತಹ ವಿನೋದ್ ಶೆಟ್ಟಿ. ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ದೊಂದು ಹೆಸರು ಬರಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ಒಳ್ಳೆ ತಂದೆನ ಹೆಸರು ಮಾಡ್ಕೊಳಕ್ಕಾಗಲ್ವಾ? ಡಾಕ್ಟರ್ ರಾಜ್ಕುಮಾರ್ ಅವರು ಇದೆಷ್ಟೋ ಕೊಡುಗೆಯನ್ನ ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ. ಅವರಷ್ಟು ಚೆನ್ನಾಗಿ ನಟನೆಯನ್ನ ಮಾಡೋರು ಯಾರೂ ಇಲ್ಲ ಅಂದ್ಕೊಳ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಡೋದು ಏನ್ರಿ ಇದೆ? ಅವ್ರ ಫ್ಯಾಮಿಲಿ ತಗೊಂಡು ನಿಮಗೇನಾಗಬೇಕು? ಆಕ್ಟಿಂಗ್, ಜಸ್ಟ್ ವಾಚ್ ಆಕ್ಟಿಂಗ್. ಅವರ ಆ ಒಂದು ಗುಣವನ್ನ ನೋಡಬೇಕು. ಅವ್ರ ಫ್ಯಾಮಿಲಿ ಕಟ್ಕೊಂಡು ನಿಮ್ಗೆ ಏನ್ರೇ ಆಗ್ಬೇಕು? ಯಾವ್ದೋ ಈಗಿನ ಒಂದು ಸಮಾಜದಲ್ಲೂ ಕೂಡ ಹಂಗೆ ನಡೆಯುತ್ತೆ. ಯಾವ್ದೋ ಒಂದು ಫ್ಯಾನು, ಓಕೆ ಫ್ಯಾನ್ ಆಗ್ಲಿ, ಯಾವ ಮೂವಿ ಬಂದ್ರೆ ಫಸ್ಟೇ ಹೋಗಿ ನೋಡಿ, ಆ ಒಂದು ಸೆಲೆಬ್ರಿಟಿಗೆ ನಮಸ್ಕಾರ ಮಾಡಿ. ಅದು ಬಿಟ್ಟು ಅವ್ರ ಫ್ಯಾಮಿಲಿ ವಿಚಾರ ನಿಮಗೆ ಯಾಕ್ರಿ? ಏನಾರ ಮಾಡ್ಕೊಳ್ಳಿ, ನಿಮಗೆ ಯಾಕೆ ಬೇಕದು? ರಾಜ್ಕುಮಾರ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಂತಹ ವಿನೋದ್ ಶೆಟ್ಟಿ ಎಂಬಾತ ಈಗ ಅರೆಸ್ಟ್ ಆಗಿದ್ದಾನೆ. ರಾಜ್ ಕುಟುಂಬದವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿದ್ದ, ಸಾಮಾಜಿಕ ಜಾಲತಾಣದಲ್ಲಿ ಹೆಸರನ್ನ ಮಾಡಲಿಕ್ಕೆ ನಾಲಿಗೆಯನ್ನ ಹರಿಬಿಟ್ಟಿದ್ದ, ಅಣ್ಣವರ ಕುಟುಂಬದವರಿಗೆ ಏಕವಚನದಲ್ಲಿ ನಿಂದನೆಯನ್ನ ಮಾಡ್ತಾ ಇದ್ದ, ತಾಕತ್ತಿದ್ರೆ ಚರ್ಚೆಗೆ ಬನ್ನಿ ಅಂತ ಹೇಳಿ ಕರೀತಿದ್ದಂತಹ ವಿನೋದ್ ಶೆಟ್ಟಿ ಅಣ್ಣವರ ಅಭಿಮಾನಿಗಳು ಆಕ್ರೋಶಕ್ಕೆ ಕಾರಣವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಸಿನಿಮಾ ಸ್ಟಾರ್ ಮಾತ್ರ ಅಲ್ಲ, ಅದೆಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಇದೆಷ್ಟೋ ಬಡವರ ಪಾಲಿಗೆ ಒಂದು ದಾರಿದೀಪವಾಗಿದ್ದಾರೆ. ಆ ಗುಣವನ್ನ ಇಟ್ಕೊಂಡು ಮಾತನಾಡೋದು ಬಿಟ್ಬಿಟ್ಟು ಅವಹೇಳನಕಾರಿ ಆಗಿರುವಂತ ಹೇಳಿಕೆಯನ್ನು ಕೊಡೋದು ಏನ್ರಿ ಇದೆ? ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅವರು. ಅವ್ರ ಪರ್ಸನಲ್ ಸುದ್ದಿ ನಿಮಗೆ ಯಾಕೆ? ಸಿಸಿಬಿ ಪೊಲೀಸರಿಂದ ಕಾರ್ಯಾಚರಣೆ ಆಗಿದೆ. ವಿನೋದ್ ಶೆಟ್ಟಿ ಅರೆಸ್ಟ್ ಮಾಡಲಾಗಿದೆ. ಈ ಬೆನ್ನಲ್ಲೇ ವಿನೋದ್ ಶೆಟ್ಟಿ ಕ್ಷಮೆಯನ್ನ ಕೇಳಿದ್ದಾರೆ. ಇಂಥ ಕಿಡಿಗೇಡಿಗಳನ್ನ ಸುಮ್ಮನೆ ಬಿಡಬಾರದು. ನಿಮ್ಮ ಇಷ್ಟ ಆಗಿರುವಂತಹ ಸ್ಟಾರ್ ನಿಮ್ಮ ಹತ್ರನೇ ಇಟ್ಟುಕೊಳ್ಳಿ. ಬೇರೆ ಸ್ಟಾರ್ ವಾರ್ಗಳು ಯಾಕೆ ನಮ್ಗೆಲ್ಲ? ಅದು ಅಗತ್ಯ ಇದೆಯಾ ಸ್ಟಾರ್ ವಾರ್ಸ್ಗಳೆಲ್ಲ? ಇನ್ನು ರಾಜ್ಕುಮಾರ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಅವಶ್ಯಕತೆ, ಅನಿವಾರ್ಯತೆ ಏನಿದೆ ನಿಮ್ಗೆ? ರೈಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.